ನಮಸ್ಕಾರ. ಈಗಾಗಲೇ ಎಲ್ಲೆಲ್ಲಿ ಕುಡಿದ ನೀರಿನ ಸಮಸ್ಯೆ ಬರ್ತದೆ ಅದನ್ನೆಲ್ಲ ಬಗೆಹರಿಸೋಕ್ಕೆ ಸನ್ಮಾನ್ಯ MLA ಮೇಡಮ್ ಅವರು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಕರೆದು ಸನ್ಮಾನ್ಯ CEO ಅವರ ನೇತೃತ್ವದಲ್ಲಿ ಎಲ್ಲ PDOಗಳು ಮತ್ತು ಎಲ್ಲ ಅಡ್ಮಿನಿಸ್ಟ್ರೇಟಿವ್ಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಯಾವ ಥರ ಪ್ರಿಕಾಷನ್ ತಗೋಬೇಕು ಅನ್ನೋ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಇವಾಗಲೇ ನಾವು 21 ಗ್ರಾಮಗಳಲ್ಲಿ ನಾವು ಗುರುತಿಸಿದ್ದೀವಿ ಈ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಸಮಸ್ಯೆ ಬರ್ಬೋದು ಅಂಥ ಗ್ರಾಮಗಳಲ್ಲಿ ಫಸ್ಟ್ ಪ್ರಿಯಾರಿಟಿ ನಾವು ಪ್ರೈವೇಟ್ ಬೋರ್ನ ಹೈರ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೀವಿ. ಒಂದು ವೇಳೆ ಅವ್ರು ಕೊಡಲಿಲ್ಲ ಅಂತಂದರೆ ತುರ್ತಾಗಿ ಟ್ಯಾಂಕರಲ್ಲಿ ನೀರು ಹೊಡ್ಸೋಕ್ಕೆ ಹೇಳಿದ್ದೀವಿ. ಒಂದು 2-3 ದಿನ ಆದಮೇಲೆ ಅದನ್ನು ಏನು ಡೀಪ್ನಿಂಗ್ ಮಾಡ್ತಕ್ಕಂಥದ್ದು ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಅದೆಲ್ಲ ಮಾಡ್ತಾರೆ. ಅದಕ್ಕೆ ಅನುದಾನನ ನಾವು ವರ್ಗಾವಣೆಯಲ್ಲಿ ಮತ್ತು 15 ಫೈನಾನ್ಸಲ್ಲಿ ಪ್ರೊವೈಡ್ ಮಾಡಿಕೊಂಡು ಮಾಡಬೇಕು ಅಂತ ಎಲ್ಲ ಸಾಹೇಬರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸನ್ನದ್ಧರಾಗಿದ್ದೀವಿ. ಯಾವುದೇ ಸಮಸ್ಯೆ ಬಂದರೂ ಕೂಡ ಕುಡಿದ ನೀರಿನ ಸಮಸ್ಯೆ ಯಾವುದೇ ಬಂದರೂ ಕೂಡ ಅದನ್ನು ಬಗೆಹರಿಸೋಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಕೊನಗವಳ್ಳಿಲಿದೆ, ಕೊನಗವಳ್ಳಿ ಅಲ್ಲ, ಇದು ಕೊಂಬನಾಳಲ್ಲಿದೆ, ಅಗಸ್ವಳ್ಳಿಲಿದೆ, ಅಬ್ಬಲಗೆರೆಯಲ್ಲಿದೆ. ಸದ್ಯಕ್ಕೆ ಇಷ್ಟು ಪ್ರಾಬ್ಲಮ್ ಇದೆ. ಹಸೂಡಿ ಇಷ್ಟು ಕಡೆ ಪ್ರಾಬ್ಲಮ್ ಇದೆ. ಇವೆಲ್ಲ ಟ್ಯಾಂಕರಲ್ಲಿ ಕೊಟ್ಟು ಎಲ್ಲ ಸಾಲ್ವ್ ಮಾಡ್ತಾಯಿದ್ದಾರೆ. ತುಂಬ ತುರ್ತಾಗೆ ಸಮಸ್ಯೆ ಬಂತು ಅಂತ ಅಂದರೆ ಟ್ಯಾಂಕರಲ್ಲಿ ಓಡಿಸ್ಬೇಕು. 1-2 ದಿನ ಸೆಟ್ರೇಟ್ ಆದಮೇಲೆ ಅದನ್ನು ಪ್ರೈವೇಟ್ ಬೋರ್ ಹೈರ್ ಮಾಡ್ಕೋಬೇಕು ಅಂತಲೇ ಹೇಳಿದ್ದೀವಿ. ಒಂದು ವೇಳೆ ಎರಡೂ ಆಗಿಲ್ಲ ಅಂತ ಅಂದರೆ ಬೋರು ಕೊಡ್ಸೋಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಸರಿ ಹೇಳಿದ್ದೀವಿ. ಅದು ಆಗಿಲ್ಲ ಅಂತಂದರೆ ಲಾಸ್ಟ್ ಆಪ್ಷನ್ಸು ಬೋರ್ ಕೊಡಿಸೋದು. ನಮ್ಮಲ್ಲಿ ಯಾವುದೂ ಅನುದಾನ ಇಲ್ಲ. ನಾವು ಅವಾಗ ಹೇಳಿದ್ದೀವಲ್ಲ, ನಾವು ವರ್ಗಾವಣೆಯಲ್ಲೇ ಪ್ರೊವೈಡ್ ಮಾಡ್ಕೋಬೇಕು ಅವರು. ಮತ್ತು 15 ಫೈನಾನ್ಸಲ್ಲಿ ಎಷ್ಟು ಅಮೌಂಟ್ ಇರ್ತದೆ ಅಷ್ಟು ಕೂಡ ಕುಡಿಯೋ ನೀರಿಗೆ ಬಳಸಲಿಕ್ಕೆ ರಿಸರ್ವ್ ಮಾಡಿರಬೇಕು ಅಂತ ನಮ್ಮ ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ, CEO ಸಾಹೇಬರು. ಅದೇ ಥರ ಎಲ್ಲ ಪ್ಲಾನ್ ಮಾಡಿಕೊಂಡು ರೆಡಿ ಇದ್ದೀವಿ. JJ ಸಪ್ರೇಟು AW ಅವರು ಇದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಬರ್ತದೆ ನಮ್ಮ ಗಮನಕ್ಕೆ ಬಂದಾಗ ನಾವು ಕೂಡ ಅವ್ರಿಗೆ ಇಂಟಿಮೇಟ್ ಮಾಡ್ತೀವಿ. ಅದನ್ನು ಕೂಡ ಬಗೆಹರಿಸ್ತಾರೆ. ನಮ್ಮದು ಏನು MVS ಕಂಪ್ಲೀಟ್ ಆಯಿತು ಅಂತೇಳಿ ಸಮಸ್ಯೆ ಸ್ವಲ್ಪ ಬಗೆಹರಿದೆ. ಅಬ್ಬಲಗೆರೆ ಗ್ರಾಮ ಪಂಚಾಯತಿ ಬಸವಗಂಗೂರಲ್ಲಿ ಒಂದು ವಿಲೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗಮನಕ್ಕೆ ಬಂದಿದೆ. ಅಲ್ಲಿ ಕೂಡ ನಮ್ಮ ಸಾರ್ವಜನಿಕರು ಕೂಡ ಸಹಕಾರ ಮಾಡಬೇಕು. ನಮ್ಮ ಸಾರ್ವಜನಿಕರು ಏನು ಮಾಡ್ತಾರೆ, ನೀರು ಬರ್ತಕ್ಕಂಥ ನೆಲೆಗಳಿಗೆ ನೇರವಾಗಿ ಪೈಪ್ ಹಾಕ್ಕೊಂಡು ಮೋಟ್ರ್ ಹಾಕ್ಕೊಂಡು ನೀರನ್ನ ಹೊಡ್ಕೊಳ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಸ್ಟ್ರಿಕ್ಟಾಗಿ ನಾವು VWS ಕಮಿಟಿ ಒಳಗಡೆ ಒಂದು ಪ್ರೊಸೀಡಿಂಗ್ ಮಾಡಿ ಅಂಥವ್ರು ಯಾರ್ಯಾರು ಮಾಡ್ತಾವ್ರೆ ಅವ್ರ ಮೇಲೆ ನೀವು ಕ್ರಮ ತಗೊಂಡು ಆ ಮೋಟ್ರ್ಗಳನ್ನ ನೀವು ಸೀಸ್ ಮಾಡಬೇಕು ಅಂತ ಹೇಳಿದ್ವಿ. ಅದೇ ಥರ ಹುಣಸೋಡಲ್ಲಿ ಮಾಡಿದ್ದಾರೆ. ಇವಾಗೇನು ಸಫಿಷಿಯೆಂಟಾಗಿ ಅಲ್ಲೂ ಕೂಡ ನೀರು ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ಥರ ಮಾಡೋಕ್ಕೆ ಹೇಳಿದ್ದೀವಿ, ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಬೋರು ನಾವು JLS ಹೇಳಿದ್ವಿ, ಪಾಯಿಂಟ್ ಇವತ್ತು ಮಾಡಿದ್ದಾರೆ. ಸೊ ಒಂದು 15 ದಿನಕ್ಕೆ ಬೋರ್ ಕೊಡಿಸಿ ಮೋಟ್ರ್ ಇಳಿಸೋ ಕಾರ್ಯಕ್ರಮನ ಮಾಡ್ತಾರೆ. ಏಪ್ರಿಲ್ವರೆಗೂ ಒಂದು ಆಕ್ಷನ್ ಬಂದು ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಸಮಸ್ಯೆ ಆಗ್ಬೋದು ಅಂತ ನಾವು ಅವಾಗ ಹೇಳಿದ್ವಿ. 21 ಗ್ರಾಮಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರಿಕಾಷನಾಗಿ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಮೇನಲ್ಲಿ ಇನ್ನೊಂದು ನೆಕ್ಸ್ಟ್ ವೀಕ್ ಅಥವಾ 15 ದಿನ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಕರೆದು ಮೇನಲ್ಲಿ ಹವಾಮಾನ ವೈಪರೀತ್ಯ ನೋಡಿಕೊಂಡು ಸ್ವಲ್ಪ ಮಳೆ ಸ್ವಲ್ಪ ಚೆನ್ನಾಗಿ ಆದರೆ ಸ್ವಲ್ಪ ಈಲ್ಡೆಲ್ಲ ಜಾಸ್ತಿ ಆಗುತ್ತೆ. ಮಳೆ ಆಗಿಲ್ಲ ಅಂದರೆ ಯಾವ ಥರ ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡು ಮಾಡ್ತೀವಿ.